ಎವ್ರಿವನ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಬ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಂಗೆ ನಮ್ಮ ವೀಡಿಯೋಸ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದ್ರಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ನಾಳೆನೇ ಸಂಕ್ರಾಂತಿ ಹಬ್ಬ, ಸೊ ಅದರಿಂದ ಇನ್ನು ಹಬ್ಬ ಅಂದರೆ 3-4 ದಿನ ಹಿಂದೆಯಿಂದನೇ ಕೆಲಸಗಳೆಲ್ಲ ಶುರುವಾಗಿರುತ್ತೆ ಅಲ್ವಾ. ಮನೆ ಕ್ಲೀನಿಂಗು, ಒರೆಸೋದಾಗಿರ್ಬೋದು, ಈ ಥರದ ಕೆಲಸಗಳೆಲ್ಲ, ಬಟ್ಟೆ ಎಲ್ಲ ಕ್ಲೀನಿಂಗ್ ಆಗೋದು, ಈ ಥರ ಕೆಲಸಗಳೆಲ್ಲ 3-4 ದಿನ ಹಿಂದೆಯಿಂದನೇ ಶುರುವಾಗಿರುತ್ತೆ ಹಬ್ಬ ಅಂದರೆ. ಇನ್ನು ನಾನು ಮೊನ್ನೆ ಜನವರಿ 1ಗೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಈ ಸೋಫಾ ಕವರ್ಸು, ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡೋದು, ಇದೆಲ್ಲ ಕೂಡ ಮನೆ ಕ್ಲೀನಿಂಗು, ಇವೆಲ್ಲ ಕೆಲಸಗಳು ಮನೆಯೇ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅದರಿಂದ ಇವತ್ತು ಅಷ್ಟೊಂದು ಕೆಲಸ ಏನಿರಲಿಲ್ಲ. ಎಷ್ಟೇ ಮಾಡಿದ್ರು ಕೂಡ ಈ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇನ್ನೂ ಇರುತ್ತಲ್ಲ ಹಬ್ಬ ಅಂದರೆ. ಇನ್ನು ಆ ಕೆಲಸಗಳೆಲ್ಲ ಇವತ್ತು ಬೆಳಗ್ಗೆಯಿಂದ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇವತ್ತಂತೂ, ಸ್ವಲ್ಪ ಹೊತ್ತು ಕೂಡ ರೆಸ್ಟೇ ಇರಲಿಲ್ಲ. ಇನ್ನು ಹಬ್ಬ ಅಂದ್ರೇ ಎಲ್ಲರ ಮನೆಗಳಲ್ಲೂ ಹೀಗೆ ಇರುತ್ತೆ ಅಲ್ವಾ. ಸೊ ಇವತ್ತು ಇನ್ನು ಡೈಲಿ ಯೂಸ್ ಮಾಡಿರೋ ಬಟ್ಟೆಗಳೆಲ್ಲ ಇರುತ್ತಲ್ಲ, ಸೊ ಬಿಚ್ಚಿರೋದು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಪಾತ್ರೆ ಇದ್ದರೆ ಅದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಸಂಜೆ 6:30 ಹಂಗಾಗಿದೆ ಟೈಮು. ಎಲ್ಲ ಕೂಡ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಮತ್ತು ಅವರೆಕಾಳೆಲ್ಲ ತಂದಿದ್ರು, ಅದನ್ನೆಲ್ಲ ಬಿಡಿಸಿ ನೆನೆಸ್ಬಿಟ್ಟು ಮತ್ತು ಆ ಸಿಪ್ಪೆ ಎಲ್ಲ ತೆಗೆದು ಈ ಥರದ ಕೆಲಸಗಳೆಲ್ಲ ಆವಾಗೆ ಮಾಡಿದ್ದಾಯಿತು. ಇನ್ನು ಮತ್ತೆ ಇದ್ದಾರಲ್ವ, ಸೊ ಅವರು ಈ ಥರದ ಕೆಲಸಗಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಈ ಥರ ಕೆಲಸಗಳೆಲ್ಲ ಅವರೇ ಮಾಡ್ತಾರೆ ಹೇಳ್ಬೇಕಂದ್ರೆ. ಅವರಿಲ್ಲ ಅಂದಿದ್ರೆ ಅದೆಲ್ಲ ಕೆಲಸಗಳು ಕೂಡ ನಾನೇ ಮಾಡಬೇಕಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಇನ್ನೂ ಕೂಡ. ಸೊ ಅದೆಲ್ಲ ಕೆಲಸಗಳಾಯಿತು. ಇವಾಗ ಸಂಜೆ 6:30 ಆಯ್ತಲ್ಲ, ಮನೆಯೆಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಹೂವು ತಂದಿದ್ರು, ಅದನ್ನು ಕಟ್ತಾ ಕುತ್ಕೊಂಡಿದ್ದೀನಿ. ಇನ್ನು ಟಿ ವಿ ಮುಂದೆ ಕುತ್ಕೊಂಡು ಟಿ ವಿ ನೋಡ್ತಾ ಹೂವು ಕಟ್ತಾ ಇದ್ದೀನಿ. ಈ ಟೈಮಲ್ಲಿ ಸೀರಿಯಲ್ ಬರುತ್ತೆ ಅಲ್ವ, 1-2 ಸೀರಿಯಲ್ ನೋಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಒಂಥರ ಟೈಮ್ ಪಾಸು ಆಗುತ್ತೆ ಅಲ್ವಾ. ಜಾಸ್ತಿ ಟಿ ವಿ ಏನು ನೋಡೋಕ್ಕೆ ಹೋಗಲ್ಲ, ಹಗಲಲ್ಲೂ ಕೂಡ ಅಷ್ಟೇ. ನಾನು ಸಾಯಂಕಾಲನೇ 1-2 ಸೀರಿಯಲ್ ನೋಡ್ತೀನಿ. ಅದೇ ಟೈಮಲ್ಲಿ ನನ್ನ ಮಗಳು ಬಂದು ಅಡ್ಡ, ನಾನು ಗೊಂಬೆ ನೋಡಬೇಕು, ಬೊಂಬೆಗಳು ನೋಡಬೇಕು ಅಂತ ಅವಳು ಅಡ್ಡ ಬರ್ತಾಳೆ. ಇನ್ನು ಸೀರಿಯಲ್ ಇಡು ಅಂತ ಅವಳನ್ನ ರಿಕ್ವೆಸ್ಟ್ ಮಾಡಿ ಸೀರಿಯಲ್ ಇಡ್ಸ್ಕೊಂಡು ನೋಡ್ತಾ ಕುತ್ಕೊಂಡಿದ್ದೀನಿ. ಅವಳು ಕುತ್ಕೊಂಡಿದ್ದಾಳೆ ನೋಡೋಕ್ಕೆ ಅಂತ. ನೋಡಿ ಎಷ್ಟೊಂದು ತರಲೆ ಮಾಡ್ತಾಳೆ ಅಂತ, ಒಂದು ಸೆಕೆಂಡ್ ಆದರೂ ಎಲ್ಲಾದರೂ ಕುತ್ಕೊಳ್ತಾಳೇನಂತ. ಎಷ್ಟೊಂದು ತರಲೆ ಅಂದರೆ ಮನೆಯಲ್ಲಿದ್ದರೆ ಸಾಕಾಗೋಗುತ್ತೆ. ಏನಕ್ಕಾದರೂ ಸ್ಕೂಲ್ ರಜಾ ಕೊಡ್ತಾರೋ ಏನೋ ಅನಿಸ್ಬಿಡುತ್ತೆ. ಇನ್ನು ಇವಾಗ ಹೂವು ಎಲ್ಲ ಕಟ್ಟಿದ್ದಾಯಿತು, ಒಂದು 4 ಮೊಳೆನೋ ಆಯಿತು ಹೂವು. ಸೊ ಇನ್ನು ಇಷ್ಟು ಹೂವು ಆದರೆ ಸಾಕಾಗುತ್ತೆ ನಮ್ಮ ಮನೆಯಲ್ಲಿ ಪೂಜೆಗೆ. ಇನ್ನು ಈ ಹಬ್ಬ ಹರಿದಿನಗಳು ಬಂದರೆ ಹೂವು ಅಂತೂ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ, ಎಷ್ಟೊಂದು ಪ್ರೈಸಲ್ಲಿ ಬಿಡ್ತಾರೋ ಅಲ್ವಾ. ಆದರೆ ಎಷ್ಟೇ ಕಾಸ್ಟ್ ಇದ್ದರೂ ಇಂಥ ಟೈಮಲ್ಲಿ ಇನ್ನು ತಗೊಳ್ಳೇಬೇಕು ಅಲ್ವಾ ನಾವು. ಹೂವು ಎಲ್ಲ ಕಟ್ಟಿ ಎತ್ತಿಡ್ತಾ ಇದ್ದೀನಿ ಇವಾಗ. ಇನ್ನು ದಿಶಿತಾಕ್ಕೆ ವಿಡಿಯೋ ತೆಗಿಯೋಕ್ಕೆ ಫೋನ್ ಕೊಟ್ಟಿದ್ರೆ ಅವಳು ಈ ಕಡೆ ನೋಡಮ್ಮ, ಫೋನ್ ಕಡೆ ಸ್ಮೈಲ್ ಮಾಡು ಅಂತೆಲ್ಲ ಹೇಳ್ತಿದ್ಲು. ಮನೆಯಲ್ಲಿ ನಾವು ದೊಡ್ಡವರು ಎಷ್ಟು ಜನ ಇದ್ದರೂ ಕೂಡ ಇದ್ದಂಗೆ ಅನಿಸಲ್ಲ. ಅದೇ ಒಬ್ರು ಯಾರಾದರೂ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ದುಬಿಟ್ರೆ ಅದೇ ಒಂಥರ ಚೆಂದ. ಮನೆಯೆಲ್ಲ ಓಡಾಡಿಕೊಂಡು ಆಟ ಆಡ್ತಾ, ಏನಾದರೂ ತೀಟೆ ಮಾಡ್ತಾ, ಅದು ಇದು ಕಿತ್ತಾಕ್ತಾ, ನಗ್ತಾ ಒಂಥರ ಚೆನ್ನಾಗಿರುತ್ತೆ. ಅವ್ರಿಗೆ ನಾವು ಹೇಳ್ತಾ ಕಿರ್ಚ್ತಾ ಏನೋ ಒಂಥರ ಚೆನ್ನಾಗಿರುತ್ತೆ. ಆದರೆ ಒಂದೊಂದು ಸರಿ ನನ್ನ ಮಗಳು ಇರಲಿಲ್ಲ ಅಂದರೆ ಬೇಜಾರಾಗುತ್ತೆ. ಅವಳು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಸೈಲೆಂಟಾಗಿರುತ್ತೆ ಮನೆಯೆಲ್ಲ ಅವಳಿಲ್ಲ ಅಂದರೆ. ನಾವೆಷ್ಟೇ ಜನ ಇದ್ದರೂ ಕೂಡ ಅಷ್ಟೇ. ಆದರೆ ಅವಳಿಗೇನಾದರೂ ರಜೆ ಕೊಟ್ಟು ಮನೆಯಲ್ಲಿದ್ದರೆ ಅಪ್ಪ ಯಾಕಪ್ಪ ಇವಳಿಗೆ ರಜೆ ಕೊಟ್ಟರು, ಏನಕ್ಕಿದ್ದಾಳೆ ಮನೆಯಲ್ಲಿ ಅನಿಸ್ಬಿಡುತ್ತೆ. ಅವಳಿಗೆ ಕಿರ್ಚಕ್ಕಾಗದೆ ಅವಳು ತೀಟೆ ಒಂದು ಸರಿ ಏನಾದರೂ ಹೇಳಿದ್ರೆ ಕೇಳೋದೇ ಇಲ್ಲ ಮಕ್ಕಳು. ಎಲ್ಲರೂ ಮಕ್ಕಳು ಹಿಂಗೆ ಇರ್ತಾರೆ ಅಲ್ವಾ. ಸೊ ಅದರಿಂದ ಇನ್ನು ಸಂಜೆ ಮನೆ ಮುಂದೆ ಎಲ್ಲ ಸಾರಿಸಿದ್ದಾಯಿತು. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ರಂಗೋಲಿ ಹಾಕ್ತಿದ್ರೆ ಪಕ್ಕದ ಮನೆ ಹುಡುಗಿ ಎಲ್ಲ ಬಂದು ಪಾಪ ಅವಳು ಹೆಲ್ಪ್ ಮಾಡಿಕೊಡ್ತಾ ಇದ್ಲು. ನಾನು ರಂಗೋಲಿ ಹಾಕ್ತಾಯಿದ್ರೆ ಅವಳು ಬಂದು ಕಲರ್ ಹಾಕ್ತಿದ್ಲು, ನಾನು ಒಬ್ಬಳೇ ಹಾಕ್ತಿದ್ದೀನಿ ಅಂತ, ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ನಾಳೆ ಹಬ್ಬ ಇದೆ ಅಂದ್ರೇ ಹಿಂದಿನ ದಿನಾನೇ ಎಲ್ಲ ತೊಳೆದ್ಬಿಟ್ಟು ಆಚೆ ಎಲ್ಲ ಸಾರಿಸಿ ರಂಗೋಲಿ ಹಾಕ್ಬಿಡ್ತೀವಿ. ಇಲ್ಲ ಬೆಳಗ್ಗೆ ಅಂದರೆ ಇದೇ 1-2 ಅವರ್ ಆಗುತ್ತೆ ರಂಗೋಲಿ ಹಾಕಿ. ಮೊದಲು ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಅದಕ್ಕೆಲ್ಲ ಕಲರ್ಸ್ ಹಾಕಬೇಕಂದ್ರೆ. ಸೊ ಅದರಿಂದ ಈ ರೀತಿ ರಾತ್ರಿನೇ ಎಲ್ಲರೂ ಕೂಡ ರಂಗೋಲಿ ಹಾಕ್ಬಿಡ್ತೀವಿ. ಇವಳು ನೋಡಿ ವಿಡಿಯೋ ತೆಗಿತಾ ಇದ್ದಾರೆ ಅಂತ ಫೋಸ್ ಎಲ್ಲ ಕೊಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ. ನಾನೇ ಅಲ್ಲ, ಎಲ್ಲರೂ ಕೂಡ ಆಲ್ರೆಡಿ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಮತ್ತು ಕಲರ್ಸ್ ಎಲ್ಲ ಹಾಕ್ತಿದ್ರು.
ಎಲ್ಲ ಕೂಡ ತೋರಿಸ್ತೀನಿ ಯಾವ್ಯಾವ ರೀತಿ ರಂಗೋಲಿ ಹಾಕಿದ್ದಾರೆ ಎಲ್ಲರೂ ನಮ್ಮ ಬೀದಿಯಲ್ಲಿ ಅಂತ. ವಿಡಿಯೋನ ಎಲ್ಲೂ ಕೂಡ ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ನೋಡಿ.
ಸೊ ಫೈನಲಿ ನನ್ನ ರಂಗೋಲಿ ಈ ರೀತಿ ಬಂದಿದೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಹಂಗೆ ಬನ್ನಿ ನಮ್ಮ ಬೀದಿಯಲ್ಲೆಲ್ಲ ಯಾವ ರೀತಿ ರಂಗೋಲಿಗಳು ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ ಇದು ತುಂಬ ಚೆನ್ನಾಗಿದೆ ಅಲ್ವಾ ಟ್ರೆಡಿಷ್ನಲ್ ಆಗಿ. ಸೊ ಈ ಹಬ್ಬಕ್ಕೆ ತಕ್ಕಂತೆ ಇದೆ ಹಸು ಮತ್ತು ಸೂರ್ಯ, ಕಬ್ಬುಗಳು ಇದೆಲ್ಲ. ಮತ್ತು ಇನ್ನೊಂದು ಬಂದು ಈ ರೀತಿ ಡಿಸೈನು. ಇದು ಸಿಂಪಲ್ಲಾಗಿ ಒಂಥರ ಚೆನ್ನಾಗಿದೆ. ಮತ್ತು ಇದು ಈ ರಂಗೋಲಿ ಈ ರೀತಿ ಒಬ್ಬೊಬ್ರ ಮನೆ ಹತ್ರ ಒಂದೊಂದು ರಂಗೋಲಿ ಬಿಡಿಸಿದ್ದಾರೆ. ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನನಗೆ ಈ ಎಲ್ಲ ರಂಗೋಲಿ ಡಿಸೈನ್ಸಲ್ಲಿ ಇದು ತುಂಬ ಇಷ್ಟ ಆಯಿತು. ಇವರು ಇನ್ನೂ ಹಾಕ್ತಿದ್ದಾರೆ. ನಿಮಗೆ ಇವುಗಳಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ರಂಗೋಲಿಸು ಕೂಡ ತುಂಬ ಚೆನ್ನಾಗಿದೆ. ನನಗೆ ಅದರಲ್ಲಿ ಅದೊಂದು ಇಷ್ಟ ಆಯಿತು. ಸೊ ಫೈನಲಿ ಈ ಥರ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಇದರಲ್ಲಿ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾಳೆ ಕೂಡ ಹಬ್ಬದ ವ್ಲಾಗು ಅಪ್ಲೋಡ್ ಮಾಡ್ತೀನಿ, ತಪ್ಪದೆ ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.